ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪ್ಪಾವೈ ಪಾಶುರ ಪಠಣದಿಂದ ಪರಿಮಳಿಸುತ್ತಿರುವ ಸಪ್ತಗಿರಿ, ದೊಡ್ಡ ಜಿಯರ್ ಮಠದಲ್ಲಿ ಧನುರ್ಮಾಸ ಉತ್ಸವ. ತಿರುಪತಿಯಲ್ಲಿ ಆಂಡಾಳ್ ಅಮ್ಮನವರಿಗೆ ನೀರಾಟೋತ್ಸವ. ಧನುರ್ಮಾಸ ನಿಮಿತ್ತ ಅಮ್ಮನವರಿಗೆ ಜರುಗಿದ ವಿಶೇಷ ಕೈಂಕರ್ಯಗಳು. ಉಡುಪಿಯ ಶಂಕರನಾರಾಯಣ ದೇವಾಲಯದಲ್ಲಿ ವಿಶೇಷ ಭಾಗವತ ಸಪ್ತಾಹ. ಕೊಡವೂರಿನಲ್ಲಿ ಪಾಲಿಮಾರು ಉಭಯ ಶ್ರೀಗಳಿಂದ ಜರುಗಿದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಹಾವೇರಿಯಲ್ಲಿ ಬನಶಂಕರಿ ದೇವಿಗೆ ಜರುಗಿದ ವೈಭವದ ರಥೋತ್ಸವ. ಬ್ಯಾಡಗಿ ಗ್ರಾಮದಲ್ಲಿ ಅಮ್ಮನವರ ರಥವನ್ನು ಎಳೆದು ಧನ್ಯರಾದ ಭಕ್ತಗಣ. ತಿರುಮಲೆಯ ದೊಡ್ಡ ಜಿಯರ್ ಸ್ವಾಮಿಯವರ ಮಠದಲ್ಲಿ ತಿರುಪ್ಪಾವೈ ಪ್ರವಚನ, ಪಾಶುರ ಪಠಣ ವೈಭವೋಪೇತವಾಗಿ ನೆರವೇರುತ್ತಿದೆ. ಜನವರಿ 14ನೇ ತಾರೀಖಿನವರೆಗೂ ಗೋದಾ ವಿರಚಿತ ಪಾಶುರಗಳನ್ನು, ಅರ್ಥ ತಾತ್ಪರ್ಯಗಳನ್ನು ಪಠಿಸುತ್ತಾರೆ. ಈ ಸಂದರ್ಭದಲ್ಲಿ ಮೊದಲಿಗೆ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮೀಜಿ, ಚಿಕ್ಕ ಜಿಯರ್ ಸ್ವಾಮೀಜಿಯವರ ಪರಿವೀಕ್ಷಣೆಯಲ್ಲಿ ಏಕಾಂಗಿಗಳು, ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ತಿರುಪ್ಪಾವೈ ಪಾಶುರವನ್ನು ಪಠಿಸಿದರು. ಮಣಿವಣ್ಣ ಮಾರ್ಗಳಿ ನೀರಾಡುವ ಮೇಲಯಾರ್ ಶೈವನಹಳ್ ಎಂಡುವನ ಕೇಟ್ಟಿಯೇ ನಾಲತ್ತ ಎಲ್ಲ ನಡುಂಗ ಮುರಲ್ವನ பாலன்ன வண்ணத்து பாஞ்சசன்னியமே போல்வன சங்கங்கள் ஓய்ப்பாடுடையனவே சால பெரும் பரையே பல்லாண்டிசைப்பாரே கோல விளக்கே கொடியே விதானமே ஆலி நிலையாய் உளேலோரெம்பாவாய் ஆண்டாள் திருவடிகளே சரணம். ஸ்ரீயः காந்தாய கல்யாண நிதயே தினா ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ತಿರುಪತಿಯ ಗೋವಿಂದರಾಜಸ್ವಾಮಿ ದೇವಾಲಯದಲ್ಲಿ ಆಂಡಾಳ್ ಅಮ್ಮನವರಿಗೆ ನೀರಾಟೋತ್ಸವ ವೈಭವವಾಗಿ ಜರುಗುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನವು ಜನವರಿ 9ರಿಂದ ಜನವರಿ 13ರವರೆಗೂ ನೀರಾಟೋತ್ಸವವನ್ನು ನಿರ್ವಹಿಸಲಿದೆ. ಇದರ ಅಂಗವಾಗಿ ಬೆಳಗ್ಗೆ ಶ್ರೀ ಗೋದಾದೇವಿಯನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ತಾಳಮೇಳಗಳು, ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ನೀರಾಳ ಮಂಟಪಕ್ಕೆ ಕರೆತರಲಾಯಿತು. ಆನಂತರ ಆಂಡಾಳ್ ಅಮ್ಮನವರಿಗೆ ಏಕಾಂತವಾಗಿ ಅಭಿಷೇಕ ಹಾಗೂ ಆಸ್ಥಾನವನ್ನು ನಿರ್ವಹಿಸಲಾಯಿತು.
ಉಡುಪಿಯ ಕೊಡವೂರಿನ ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ಭಾಗವತ ಸಪ್ತಾಹದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಇದರ ಅಂಗವಾಗಿ ಮೊದಲಿಗೆ ಪಲಿಮಾರು ಮಠದ ಉಭಯ ಶ್ರೀಪಾದರನ್ನು ಮಲ್ಪೆಯ ಸಿಟಿಜನ್ ಸರ್ಕಲ್ನಿಂದ ಕೊಡವೂರು ದೇವಾಲಯದವರೆಗೆ ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಬಳಿಕ ದೇವಾಲಯದ ನವೀಕೃತ ವಸಂತ ಮಂಟಪದ ಮೇಲ್ಛಾವಣಿಯನ್ನು ಪಲಿಮಾರು ಉಭಯ ಶ್ರೀಪಾದರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡಿದರು. ಶಂಕರನಾರಾಯಣನ ಈ ಪರಮ ಪವಿತ್ರವಾದ ಈ ಸನ್ನಿಧಾನದಲ್ಲಿ ಇವತ್ತು ಬಹುಮುಖದ ಕಾರ್ಯಕ್ರಮಗಳು ನಡೆದಿದೆ. ದೇವರ ಉತ್ಸವದ ಈ ವೈಭವಕ್ಕೋಸ್ಕರ, ಜ್ಞಾನ ಕಾರ್ಯಕ್ಕೋಸ್ಕರವಾಗಿ ಇಂತಹ ಜಿಲ್ಲೆಯ ಬ್ಯಾಡಗಿ ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿಯ ರಥೋತ್ಸವದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ಶ್ರೀಮಾತೆಗೆ ಸುಗಂಧಭರಿತ ಪುಷ್ಪಮಾಲೆಗಳಿಂದ ವಿಶೇಷ ಅಲಂಕಾರವನ್ನು ಮಾಡಲಾಯಿತು. ತರುವಾಯ ದೇವಾಲಯದ ಆವರಣದಲ್ಲಿ ಗಾಯತ್ರಿ ಹೋಮ, ಚಂಡಿಕಾ ಹೋಮ, ನವದುರ್ಗಾ ಹೋಮ ಮಾಡಿ ಪೂರ್ಣಾಹುತಿಯನ್ನು ಸಲ್ಲಿಸಲಾಯಿತು. ತರುವಾಯ ಕುಮಾರಿ ಪಾದಪೂಜೆಯನ್ನು ಮಾಡಲಾಯಿತು. ಬಳಿಕ ಬನಶಂಕರಿ ಅಮ್ಮನವರ ರಜತ ಉತ್ಸವ ಮೂರ್ತಿಯನ್ನು ಮುತ್ತೈದೆಯರು ಆರತಿ ಬೆಳಗಿದ ನಂತರ ಅಲಂಕೃತ ರಥದಲ್ಲಿ ಆಸೀನಗೊಳಿಸಿ ರಥವನ್ನು ಎಳೆಯಲಾಯಿತು. ಸಂಜೆ ಭಕ್ತಾದಿಗಳಿಂದ ವಿವಿಧ ವಾದ್ಯಗಳಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಅಮ್ಮನವರ ರಥವನ್ನು ಎಳೆಯಲಾಯಿತು.
ಬೆಂಗಳೂರಿನ ವಿಜಯನಗರದಲ್ಲಿರುವ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಧನುರ್ಮಾಸದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಆಂಜನೇಯ ಸ್ವಾಮಿಗೆ ಸುಗಂಧಭರಿತ ಪುಷ್ಪಮಾಲೆಗಳು ಹಾಗೂ ತುಳಸಿ ಹಾರದಿಂದ ವಿಶೇಷವಾಗಿ ಅಲಂಕರಿಸಲಾಯಿತು. ಬಳಿಕ ತುಳಸಿ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಪರಿವಾರ ದೇವರುಗಳಾದ ಸೀತಾ, ರಾಮ, ಲಕ್ಷ್ಮಣ ಹಾಗೂ ಇನ್ನಿತರ ದೇವರುಗಳಿಗೂ ವಿಶೇಷವಾಗಿ ಅಲಂಕರಿಸಿ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಾಯುಪುತ್ರನ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ತಾಯಾರ್ ದೇವಸ್ಥಾನದಲ್ಲಿ ಧನುರ್ಮಾಸದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಮಾರ್ಗಳಿ ಮಾಸದ ಪ್ರಯುಕ್ತ ತಿರುಪ್ಪಾವೈ ಪಾಶುರಗಳ ಸಾಮೂಹಿಕ ಪಾರಾಯಣ ಕಾರ್ಯಕ್ರಮವು ಜರುಗಿತು. ಆನಂತರ ಗರ್ಭಗುಡಿಯಲ್ಲಿ ಅಲಂಕೃತ ದೇವರಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಟಿಟಿಡಿ LAC ಪ್ರೆಸಿಡೆಂಟ್ ಆದಂತಹ ಶ್ರೀ ಸಂಪತ್ ರವಿನಾರಾಯಣ್ ದಂಪತಿಗಳು ಪಾಲ್ಗೊಂಡು ಪಾಶುರ ಪಠಣವನ್ನು ಮಾಡಿದರು. கடைந்தானை கீர்த்திமை பாடிப்போய் பிள்ளைகளெல்லாரும் பாவை கடம்புக்கார் வெள்ளி எழுந்து வியாழம் உறங்கிற்று உள்ளம் சிலம்பினான் போதரி கண்ணினான் உள்ளக்குடைய குறைந்த நீராடாயே பள்ளி கிடந்தியோ பாவாய் நீ நன்னாடான் பள்ளம் தவிந்து கலந்தேலோரெம்பாவார்கள் புழக்கடை தோட்டத்து பாவியுள் செங்கடி நீர் வாய் நெகிழ்ந்து ஆம்பல் வாய் பூம்பினகான் செங்கல் பொடி கூரை வெண்பல் தவத்தவர் தங்கள் திருக்கோயில் சங்கிடுவான் போதந்தார் எங்களை முன்னம் இழக்குவான் வாய் பேசும் நங்காய் எளிமையாய் மானாதாய் நாவுடையார் சங்கட சக்கரம் ஏந்தும் கடற்கையன் பங்கைய கண்ணானே பாடேலோ எம்பாவாய் இளங்கிளியே இன்னும் உறங்குதியோ சில்லஞ்சழையின் மின் அங்கவே போதருகின்றேன் வல்லை உன் கட்டுரைகள் பண்டே உன் வாயறிதும் வல்லீர்கள் நீங்களே நானே தானாயிடுக வல்லை நீ போதாய் உனக்கென்ன வேறுடையை எல்லாரும் போந்தாரோ போந்தார் மாலே மணிவண்ணா மார்கழி நீராடுவான் மேலையார் செய்வனகள் வேண்டுவன கேட்டியேல் ஞாலத்தை எல்லாம் நடுங்க முரல்வல பாலன்ன வண்ணத்துன் பாஞ்ச சந்நியமே போல்வன சங்கங்கள் பொய்ப்பாடு உடையனவே சாலப் பெரும்பறையே பல்லாண்டிசைப்பாரே கோல விளக்கே கொடியே விதானமே ஆலின் இலையாய் அருளேலோரெம்பாவாய் ஆண்டாள் திருவடிகளிலே சரணம். ಈ ಪಾಸುರದಲ್ಲಿ ವಡಭದ್ರಸಾಯಿ ಎಂಬ ಆಲದ ಮರದ ಎಲೆ ಮೇಲೆ ಮಲಗಿದ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಅವನ ಅನುಗ್ರಹಕ್ಕೆ ಬೇಡಿಕೊಳ್ಳುತ್ತಾರೆ. ವಡಭದ್ರಸಾಯಿ ಕೃಷ್ಣನಿಗೆ ಭಕ್ತರ ಮೇಲೆ ತುಂಬ ವಾತ್ಸಲ್ಯ. ಅವನು ನಮ್ಮ ತಪ್ಪೆಲ್ಲ ಕ್ಷಮಿಸಿ ನಮಗೆ ಅನುಗ್ರಹ ಮಾಡುತ್ತಾನೆ. ಆದಿಶಂಕರರು ಬಾಲಮುಗುಂದಾಷ್ಟಕಂನಲ್ಲಿ ಕರಾರವಿಂದೇನ ಪದಾರವಿಂದಂ ಮುಗಾರವಿಂದೇ ವಿನಿವೇಶಯಂತಂ ವಡಸ್ಯ ಪತ್ರಸ್ಯ ಪುಡೇಶಯಾನಂ ಬಾಲಂ ಮುಗುಂದಂ ಮನಸಾ ಸ್ಮರಾಮಿ ಸಂಹೃತ್ಯ ಲೋಕಾನ್ ವಡಭದ್ರ ಮಧ್ಯೆ ಸಯಾನಮಾತ್ಯಂತ ವಿಹೀನ ರೂಪಂ ಸರ್ವೇಶ್ವರಂ ಸರ್ವಹಿತಾವತಾರಂ ಬಾಲಂ ಮುಗುಂದಂ ಮನಸಾ ಸ್ಮರಾಮಿ ಎಂದು ಹೇಳ್ತಾರೆ. ಏ ವಡಭದ್ರ ಸಾಯಿ ಕೃಷ್ಣ, ನೀನೇ ಸರ್ವೇಶ್ವರ. ಹಾಗಿದ್ರೂ ಸಹ ಭಕ್ತರಿಗೆ ಹಿತವಾಗುದಂತೆ ವಡಭದ್ರ ಸಾಯಿಯಾಗಿ ರೂಪ ಕೊಂಡಿದೆಯಾ. ಈ ರೂಪವು ಯಾವಾಗಲೂ ಸ್ಥಿರವಾಗಿ ನಮ್ಮ ಮನಸ್ಸಿನಲ್ಲಿ ಇರಲಿ, ನಮಗೆ ಅನುಗ್ರಹ ಮಾಡಲಿ ಎಂದು ಅರ್ಥ. வெள்ளிபுத்தூர் ஆடிப்பூரம் வேல் வேல மிக விளங்க விஷ்ணு சித்தன் தூய திருமகளாய் வந்தரங்கனார்க்கு துழாய் மாலை முடிசூடி கொடுத்த மானே திருவாவை பாட்டாரைந்தும் நீ உரைத்த தையொரு திங்கள் பாமாலை ஆழப்புகழ் 143 அன்புடனே அழியே
ஆடிப்பூரம் மேன்மேல மிக விளங்க விஷ்ணு சித்தன் தூய திருமகளாய் வந்த ரங்கனார்க்கு துடாய் மாலை முடிசூடி கொடுத்த மாலே நேயமுடன் திருப்பாவை பாட்டாலையும் நீ உரைத்த தையொரு திங்கள் பாமாலை ஆயப்புகழ் 143 அன்புடனே அடியேனை அருள் செய்தீர். அவளையுடன் வில்லிபுத்தூர் விளங்க வந்தாள் வாழியே காணார்ணத்துடாய் காணத்தவதரித்தாள் வாழியே விமலமாம் திருவாடி பூரத்தாள் வாழியே விட்டு சித்தன் வளர்த்தெடுத்த இளங்கிளியாள் வாழியே அமலர் திருப்பாவை ஐயார மணித்தாழ்வாள் வாழியே ஆக தோன்றிய மூன்றுரைத்தாள் வாழியே அமுதனா அரங்கலிங்கே மாலையிட்டாள் வாழியே ஆண்டாளுடன் இளையடிகள் அனவரதம் வாழியே. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 8:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಕೈಲಾಸ ವೈಕುಂಠ ಈಶ್ವರ ದೇವಾಲಯದಲ್ಲಿ ಧನುರ್ಮಾಸದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಈಶ್ವರ ದೇವರನ್ನು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕಾರವನ್ನು ಮಾಡಲಾಗಿತ್ತು. ತರುವಾಯ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಪಾವನರಾದರು. ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಕೊಟಾರೋತ್ಸವ ವಿಶೇಷ ಪೂಜೆಗಳು ನಡೆದವು. ಇದರ ಅಂಗವಾಗಿ ರಂಗನಾಥ ಸ್ವಾಮಿಗೆ ಮತ್ಸ್ಯ ಅಲಂಕಾರವನ್ನು ಮಾಡಲಾಗಿತ್ತು. ಬಳಿಕ ದೇವಾಲಯದ ಪ್ರಾಂಗಣದಲ್ಲಿ ಕೊಟಾರೋತ್ಸವವು ವಿಶೇಷವಾಗಿ ಜರುಗಿತು. ತದನಂತರ ಉಪಚಾರ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಬೆಂಗಳೂರಿನ ಗೋವಿಂದಪುರದ ಸರಸ್ವತಿ ನಗರದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಗರ್ಭಗುಡಿಯಲ್ಲಿರುವ ವೀರಾಂಜನೇಯ ಸ್ವಾಮಿಗೆ ವರ್ಣಮಯ ಪುಷ್ಪಗಳಿಂದ ಆಕರ್ಷಕವಾಗಿ ಅಲಂಕಾರವನ್ನು ಮಾಡಲಾಯಿತು. ಬಳಿಕ ಅರ್ಚನೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತರುವಾಯ ಪರಿವಾರ ದೇವರುಗಳಾದ ಸೀತಾ, ರಾಮ, ಲಕ್ಷ್ಮಣ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರುಗಳ ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೂಲಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಹಾಗೂ ಜೆ ಅಗ್ರಹಾರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಪುನೀತರಾದರು. ರಾಯಚೂರಿನ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ಧನುರ್ಮಾಸದ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶ್ರೀ ಮುಖ್ಯಪ್ರಾಣ ದೇವರಿಗೆ, ಶ್ರೀ ಸತ್ಯಬೋಧ ಹಾಗೂ ಶ್ರೀ ಸತ್ಯನಾಥ ತೀರ್ಥರ ಮೃತ್ತಿಕಾ ಬೃಂದಾವನಕ್ಕೆ ವಿಶೇಷ ಅಭಿಷೇಕವನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗುರುಪುಷ್ಯ ಯೋಗ ಅಂಗವಾಗಿ ರಾಯರ ಅಷ್ಟೋತ್ತರ ಹಾಗೂ ಗೋಪೂಜೆ ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಭಕ್ತಾದಿಗಳು ಅಭಿಷೇಕಾದಿ ಪೂಜೆಗಳಲ್ಲಿ ಭಾಗಿಯಾಗಿ ಪುನೀತರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ರಾಮಕೃಷ್ಣಾಪುರದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ವೆಂಕಟೇಶ್ವರ ಸ್ವಾಮಿಯನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಯಿತು. ಬಳಿಕ ಅರ್ಚನೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜೆಗಳಲ್ಲಿ ಭಾಗಿಗಳಾಗಿ ಪುನೀತರಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬಾ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆಯಲಿರುವ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಚಪ್ಪರ ಮುಹೂರ್ತ ವೈದಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿ ಹಾಗೂ ಹೊರ ಊರಿನವರೆಲ್ಲ ಸೇರಿಕೊಂಡು ಶ್ರೀದೇವರಿಗೆ ಬ್ರಹ್ಮಕಲಶೋತ್ಸವ ಆಗಬೇಕು ಸಂಕಲ್ಪ ಮಾಡಿಕೊಂಡು ಪ್ರಕಾರವಾಗಿ ಈ ಸ್ಥಳದ ಹತ್ತಿರದವರೆಲ್ಲರೂ ಸಹ ಒಳ್ಳೆ ರೀತಿಯ ಸಹಕಾರ ಕೊಟ್ಟು ಚಪ್ಪರ ಮಾಡಲಿಕ್ಕೆ ಬೇಕಾದಂಥ ತಟ್ಟು ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆ ಪ್ರತಿದಿನವೂ ಕೂಡ ಈ ಮಾಗಣೆಯವರು ಯುವಕರು ಎಲ್ಲ ಸೇರಿ ಉತ್ಸಾಹದಿಂದ ಬಹಳ ಒಳ್ಳೆ ರೀತಿಯಲ್ಲಿ ಶ್ರಮದಾನ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸಾಯಂಕಾಲದ ಹೊತ್ತಿಗೆ ದೇವರಿಗೆ ಯಾವ ರೀತಿ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಸಮಿತಿ ಹೌದು ಅಲ್ಲದವರು ಎಲ್ಲರೂ ಸೇರಿಕೊಂಡಿದ್ದಾರೆ. ಬಹಳ ಒಂದು ಸಂತೋಷದ ವಿಷಯ. ಬೆಂಗಳೂರು ನಗರದ ಸಹಕಾರ ನಗರದಲ್ಲಿರುವ ಓಂ ಯೋಗ ಪ್ರತಿಷ್ಠಾನದ ವತಿಯಿಂದ 4ನೇ ಯೋಗ ಮತ್ತು ಆಹಾರ ಜಾಗೃತಿ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ
ಗುಟ್ಟುನಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿ ಲೋಕ ಕಲ್ಯಾಣಾರ್ಥ ಸಾಮೂಹಿಕ ಉಗ್ರ ರಥ ಶಾಂತಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ನಿಮಿತ್ತ ಕಲಶ ಸ್ಥಾಪನೆ, ಕಲಶ ಪೂಜೆಯನ್ನು ನಿರ್ವಹಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಕೃತಾರ್ಥರಾದರು. ಬೆಂಗಳೂರು ನಗರದ ದೊಮ್ಮಸಂದ್ರದ ಶ್ರೀರಾಮಾಂಜನೇಯ ಕ್ರೀಡಾಂಗಣದಲ್ಲಿ ಪರಮ ಪೂಜ್ಯ ಮಹಾರಣ್ಯಂ ಶ್ರೀ ಶ್ರೀ ಮುರಳೀಧರ ಸ್ವಾಮಿಯವರ ಉಪಸ್ಥಿತಿಯಲ್ಲಿ ಗ್ಲೋಬಲ್ ಆರ್ಗನೈಸೇಷನ್ ಫಾರ್ ಡಿವೈನಿಟಿ ಇಂಡಿಯಾ ಸಂಸ್ಥೆಯು ಲೋಕ ಕಲ್ಯಾಣಾರ್ಥವಾಗಿ ಕಲ್ಪತರು ದಿನದಂದು ಹರೇ ರಾಮ ಮಹಾಮಂತ್ರದ ಸಾಮೂಹಿಕ ಪ್ರಾರ್ಥನೆಯನ್ನು ಆಯೋಜಿಸಲಾಗಿತ್ತು. ಇದರ ಅಂಗವಾಗಿ ಮೊದಲಿಗೆ ಗುರುಗಳು ಅನುಗ್ರಹ ಭಾಷಣದ ಮೂಲಕ ಎಲ್ಲ ಭಕ್ತರಿಗೆ ಭಗವಂತನ ನಾಮದ ಮಹಿಮೆಯನ್ನು ತಿಳಿಸಿಕೊಟ್ಟರು. ಸಾವಿರಾರು ಭಕ್ತರು ಈ ಸತ್ಸಂಗದಲ್ಲಿ ಪಾಲ್ಗೊಂಡು ಭಕ್ತಿ ಭಾವದಿಂದ ಹರೇ ರಾಮ ಮಹಾಮಂತ್ರವನ್ನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ದೇವರ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾದರು. ಹಾಗೂ ಇದೇ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ನೇರ ಪ್ರಸಾರದಲ್ಲಿ ಸತ್ಸಂಗವನ್ನು ವೀಕ್ಷಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಬೆಂಗಳೂರು ನಗರದ ಸಹಕಾರ ನಗರದಲ್ಲಿರುವ ಓಂ ಯೋಗ ಪ್ರತಿಷ್ಠಾನದ ವತಿಯಿಂದ 4ನೇ ಯೋಗ ಮತ್ತು ಆಹಾರ ಜಾಗೃತಿ ಸಮ್ಮೇಳನದಲ್ಲಿ ಕುಮಾರಿ ವಿಭಾ ಮತ್ತು ದಿವ್ಯಾ ಅವರು ಭರತನಾಟ್ಯವನ್ನು ನಡೆಸಿಕೊಟ್ಟರು.
ಯರಳವ ಶಶಸಕ ಗಂಗಣಪತಿಗೆ ವೈ ಪಣತುಲು ವಿಘ್ನ ಭಕ್ತ ನಿಮಗ್ನ ವರಸತ್ ಗುಣ ಗಂಗಣಪತಿಗೆ ವೈ ನೋಪುಲು ವಿಘ್ನ ಭಕ್ತ ನಿಮಗ್ನ ವರಸತ್ ಗುಣ ಗಂಗಣಪತಿಗೆ ವೈ ನೋಪುಲು ಗಂಗಣಪತಿಗೆ ವೈ ನೋಪುಲು ಗಣಪತಿಗೆ ಪ್ರಣತುಲು ಗಣಪತಿಗೆ ನೋಟುಲು. ಉಡುಪಿಯ ಕೃಷ್ಣಮಠದ ರಾಜಾಂಗಣದಲ್ಲಿ ಭವ್ಯಶ್ರೀ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ಸುಮ್ಮನೆ ಇದ್ದೆನು ಅಮ್ಮಿಯ ಬೇಡನು, ಸುಮ್ಮನೆ ಇದ್ದೆನು ಅಮ್ಮಿಯ ಬೇಡನು, ಮಮ್ಮುತ್ತೇನೆ ಅಮ್ಮ ಅಳುವುದಿಲ್ಲ, ಮಮ್ಮುತ್ತೇನೆ ಅಮ್ಮ ಅಳುವುದಿಲ್ಲ, ಗುಮ್ಮರ ಕರೆಯದಿರೆ ಹೆಣ್ಣುಗಳಿರುವಲ್ಲಿಗೆ ಹೋಗಿಯವರ ಕಣ್ಣು ಮುಚ್ಚುವುದಿಲ್ಲವೇ ಅಮ್ಮ, ನಾನು ಹೆಣ್ಣುಗಳಿರುವಲ್ಲಿಗೆ ಹೋಗಿ ಅವರ ಕಣ್ಣು ಮುಚ್ಚುವುದಿಲ್ಲವೇ ಅಮ್ಮ. ಬೆಂಗಳೂರಿನ ಶಂಕರಪುರದಲ್ಲಿರುವ ಶ್ರೀ ಶಂಕರ ಮಠದಲ್ಲಿ ಸದ್ಗುರು ಶ್ರೀ ತ್ಯಾಗ ಬ್ರಹ್ಮ ವೈದಿಕ ಆರಾಧನಾ ಕೈಂಕರ್ಯ ನಿಮಿತ್ತ ಜನವರಿ 8ರಿಂದ ಜನವರಿ 12ರವರೆಗೆ ಸಂಗೀತೋತ್ಸವ ಜರುಗಲಿದ್ದು, ವಿದ್ವಾನ್ ಆರ್.ಕೆ. ಪದ್ಮನಾಭ ಮತ್ತು ತಂಡದವರಿಂದ ವೀಣಾವಾದನ ಕಾರ್ಯಕ್ರಮ ಜರುಗಿತು. ಬೆಂಗಳೂರಿನ ಬಳೆಪೇಟೆ ಓಟಿಸಿ ರಸ್ತೆಯಲ್ಲಿರುವ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಲಾಲ್ದಾಸ್ ಭಕ್ತ ಆಂಜನೇಯ ಸ್ವಾಮಿ ಭಜನೆ ಮಂಡಳಿ ನಡೆಸುತ್ತಿರುವ 26ನೇ ವರ್ಷದ ಧನುರ್ಮಾಸ ಸಂಗೀತೋತ್ಸವದಲ್ಲಿ ವಿದುಷಿ ವೈಷ್ಣವಿ ದತ್ತ ಅವರಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.